ನವರಾತ್ರಿಯ ಸಂದರ್ಭದಲ್ಲಿ ದೇವಿ ದುರ್ಗೆಯ 9 ರೂಪಗಳನ್ನು ಭಕ್ತಿಪೂರ್ವಕವಾಗಿ ಆರಾಧಿಸುವ ಸಂಪ್ರದಾಯ ನಮ್ಮ ದೇಶದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಪ್ರತಿಯೊಂದು ರೂಪಕ್ಕೂ ತನ್ನದೇ ಆದ ವಿಶೇಷತೆ, ಪೂಜಾ ವಿಧಾನ ಮತ್ತು ನೈವೇದ್ಯವಿದೆ. ದಶಮಿಯವರೆಗೆ ನಡೆಯುವ ಈ ನವರಾತ್ರಿ ಹಬ್ಬದಲ್ಲಿ ಪ್ರತಿದಿನವೂ ಭಕ್ತರು ವಿಭಿನ್ನ ರೀತಿಯ ನೈವೇದ್ಯಗಳನ್ನು ಅರ್ಪಿಸುತ್ತಾರೆ. ಈ ನೈವೇದ್ಯಗಳು ಕೇವಲ ತಿನಿಸುಗಳಲ್ಲ, ಅವು ಭಕ್ತಿಯ ಪ್ರತೀಕ, ಶುದ್ಧತೆಯ ಸಂಕೇತ ಮತ್ತು ದೈವಿಕ ಶಕ್ತಿಯೊಂದಿಗೆ ಒಡನಾಟವನ್ನು ಸಾಧಿಸುವ ಒಂದು ಆಧ್ಯಾತ್ಮಿಕ ಸಾಧನೆ. ನವರಾತ್ರಿಯ ಮೊದಲ ದಿನದಲ್ಲಿ ಶೈಲಪುತ್ರಿ ದೇವಿಯನ್ನು ಪೂಜಿಸುತ್ತಾರೆ. ಆಕೆಯು ಪರ್ವತರಾಜ ಹಿಮವಂತನ ಪುತ್ರಿಯಾಗಿದ್ದು ಪ್ರಕೃತಿ, ಶಾಂತಿ ಮತ್ತು ಶಕ್ತಿಯ ಸಂಕೇತವಾಗಿ ಪರಿಗಣಿಸಲಾಗುತ್ತಾಳೆ. ಶೈಲಪುತ್ರಿಗೆ ಭಕ್ತರು ಸಾಮಾನ್ಯವಾಗಿ ಬಾದಾಮಿ ಹಲ್ವಾ ಅಥವಾ ತುಪ್ಪದಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಬಾದಾಮಿಯು ಆರೋಗ್ಯದ ಸಂಕೇತವಾಗಿದ್ದು, ತುಪ್ಪವು ಪವಿತ್ರತೆ ಮತ್ತು ಸಮೃದ್ಧಿಯ ಸಂಕೇತವಾಗಿರುವುದರಿಂದ ಈ ನೈವೇದ್ಯವು ವಿಶೇಷವಾಗಿ ಪ್ರಾಸಕ್ತಿಯುತವಾಗಿದೆ. ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ನಡೆಯುತ್ತದೆ. ಆಕೆ ತಪಸ್ಸು, ಶುದ್ಧತೆ ಮತ್ತು ಬ್ರಹ್ಮಜ್ಞಾನವನ್ನು ಪ್ರತಿನಿಧಿಸುತ್ತಾಳೆ. ಆಕೆಗೆ ಸಕ್ಕರೆಯ ನೈವೇದ್ಯವನ್ನು ಅರ್ಪಿಸುವುದು ಶ್ರದ್ಧೆ, ಪಾವಿತ್ರ್ಯ ಮತ್ತು ಸಾತ್ವಿಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸಕ್ಕರೆ ಮನಸ್ಸನ್ನು ಶಾಂತಗೊಳಿಸಿ ಆಧ್ಯಾತ್ಮಿಕತೆಯತ್ತ ಕೊಂಡೊಯ್ಯುವ ಗುಣವನ್ನು ಪ್ರತಿನಿಧಿಸುತ್ತದೆ. ಮೂರನೇ ದಿನ ಚಂದ್ರಘಂಟಾ ದೇವಿಯ ಪೂಜೆ. ಆಕೆಯು ಶಕ್ತಿಯ, ಧೈರ್ಯದ ಮತ್ತು ಸಮತೋಲನದ ಸಂಕೇತವಾಗಿ ಭಕ್ತರಲ್ಲಿ ಪ್ರಸಿದ್ಧಳಾಗಿದ್ದಾಳೆ. ಚಂದ್ರಘಂಟೆಗೆ ಸಾಮಾನ್ಯವಾಗಿ ಖೀರು, ಪಾಯಸ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಖೀರು ಶಾಂತಿ, ತೃಪ್ತಿ ಮತ್ತು ಭಕ್ತಿಯ ಪ್ರತೀಕವಾಗಿದ್ದು, ಆಕೆಯ ಅನುಗ್ರಹವನ್ನು ಪಡೆಯಲು ಈ ನೈವೇದ್ಯವನ್ನು ಶ್ರದ್ಧೆಯಿಂದ ಸಲ್ಲಿಸಲಾಗುತ್ತದೆ. ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸುತ್ತಾರೆ. ಆಕೆ ಸೃಷ್ಟಿಶಕ್ತಿಯ ಪ್ರತಿನಿಧಿ ಮತ್ತು ಆಕೆಗೆ ಮಾಲ್ಪುವಾ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಮಾಲ್ಪುವಾ ಸಿಹಿ ಮತ್ತು ತೃಪ್ತಿಯನ್ನು ಪ್ರತಿನಿಧಿಸುವುದರಿಂದ ಇದು ಆಕೆಗೆ ಶ್ರೇಷ್ಠ ಅರ್ಪಣೆ. ಐದನೇ ದಿನ ಸ್ಕಂದಮಾತಾ ದೇವಿಯ ಪೂಜೆ ನಡೆಯುತ್ತದೆ. ಆಕೆ ಮಾತೃತ್ವ, ಕರುಣೆ ಮತ್ತು ಶಾಂತಿಯ ಸಂಕೇತ. ಆಕೆಗೆ ಬಾಳೆಹಣ್ಣು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಬಾಳೆಹಣ್ಣು ಸಮೃದ್ಧಿ, ಶಾಂತಿ ಮತ್ತು ದೈವಿಕತೆಯ ಸಂಕೇತವಾಗಿ ಪರಿಗಣಿಸಲಾಗಿದೆ. ಆರನೇ ದಿನ ಕಾತ್ಯಾಯನಿ ದೇವಿಯನ್ನು ಆರಾಧಿಸುತ್ತಾರೆ. ಆಕೆಗೆ ಜೇನುತುಪ್ಪ ಅಥವಾ ಜೇನುತುಪ್ಪದಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಅರ್ಪಿಸುವುದು ಭಕ್ತಿಯಲ್ಲಿ ಶ್ರೇಷ್ಠತೆಯನ್ನು ತಂದುಕೊಡುತ್ತದೆ ಎಂದು ನಂಬಲಾಗುತ್ತದೆ. ಜೇನುತುಪ್ಪವು ಶುದ್ಧತೆ, ಆರೋಗ್ಯ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದೆ. ಏಳನೇ ದಿನ ಕಾಳರಾತ್ರಿ ದೇವಿಯ ಪೂಜೆ. ಆಕೆ ಭಯವನ್ನು ದೂರ ಮಾಡುವ ಶಕ್ತಿಯ ಸಂಕೇತ. ಆಕೆಗೆ ಭಕ್ತರು ಬೆಲ್ಲ ಅಥವಾ ಬೆಲ್ಲದಿಂದ ತಯಾರಿಸಿದ ಪದಾರ್ಥಗಳನ್ನು ಅರ್ಪಿಸುತ್ತಾರೆ. ಬೆಲ್ಲವು ಶಕ್ತಿಯು, ತೇಜಸ್ಸು ಮತ್ತು ಶ್ರದ್ಧೆಯ ಸಂಕೇತವಾಗಿದ್ದು, ಕಾಳರಾತ್ರಿಯ ಆರಾಧನೆಯಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಎಂಟನೇ ದಿನ ಮಹಾಗೌರಿ ದೇವಿಯ ಪೂಜೆ. ಆಕೆಗೆ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿಯಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ತೆಂಗಿನಕಾಯಿ ಪವಿತ್ರತೆ, ಸಮೃದ್ಧಿ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದ್ದು, ಮಹಾಗೌರಿ ದೇವಿಗೆ ಇದನ್ನು ಅರ್ಪಿಸುವುದು ಆಕೆಯ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಒಂಬತ್ತನೇ ದಿನ ಸಿದ್ಧಿದಾತ್ರಿಯ ಪೂಜೆ ನಡೆಯುತ್ತದೆ. ಆಕೆಯು ಎಲ್ಲಾ ಸಿದ್ಧಿಗಳನ್ನು ನೀಡುವ ಶಕ್ತಿಯ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿದ್ದಾಳೆ. ಆಕೆಗೆ ಕಡಲೆಕಾಳು ಮತ್ತು ಹಲ್ವಾ ಪುರಿ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಕಡಲೆಕಾಳು ಶಕ್ತಿ ಮತ್ತು ಆರೋಗ್ಯದ ಪ್ರತೀಕವಾಗಿದ್ದು, ಹಲ್ವಾ ಪುರಿ ಸಮೃದ್ಧಿಯ ಪ್ರತೀಕವಾಗಿವೆ. ಈ ನೈವೇದ್ಯಗಳು ಸಿದ್ಧಿದಾತ್ರಿಯ ಅನುಗ್ರಹವನ್ನು ಭಕ್ತರ ಮೇಲೆ ಕರೆದೊಯ್ಯುತ್ತವೆ ಎಂದು ನಂಬಲಾಗಿದೆ. ಈ ರೀತಿ ನವರಾತ್ರಿಯ ಪ್ರತಿದಿನವೂ ದೇವಿ ದುರ್ಗೆಯ 9 ರೂಪಗಳಿಗೆ ವಿಶೇಷ ನೈವೇದ್ಯಗಳನ್ನು ಅರ್ಪಿಸುವ ಮೂಲಕ ಭಕ್ತರು ತಮ್ಮ ಭಕ್ತಿಯನ್ನು, ಶ್ರದ್ಧೆಯನ್ನು ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ನೈವೇದ್ಯದ ಹಿಂದಿರುವ ಉದ್ದೇಶ ಕೇವಲ ಆಹಾರವನ್ನು ಅರ್ಪಿಸುವುದಲ್ಲ,
ಅದು ದೈವಿಕ ಶಕ್ತಿಯನ್ನು ಸ್ವೀಕರಿಸುವ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಒಂದು ಸಾಧನೆ ಎಂದು ಭಕ್ತರು ನಂಬುತ್ತಾರೆ. ಇದರಿಂದ ಅವರು ತಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುತ್ತಾರೆ ಎಂಬ ಭರವಸೆಯಿದೆ. ನವರಾತ್ರಿಯ ಸಮಯದಲ್ಲಿ ದೇವಿಗೆ ನಿಂಬೆ, ಹುಣಸೆ, ಒಣ ತೆಂಗಿನಕಾಯಿ, ಪೇರಲೆ ಅಥವಾ ಅಂಜೂರ ಹಣ್ಣುಗಳನ್ನು ಅರ್ಪಿಸುವುದನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ನಿಂಬೆ ಹಾಗೂ ಹುಣಸೆ ಎರಡೂ ತೀಕ್ಷ್ಣ ಹಾಗೂ ಅಮ್ಲೀಯ ಸ್ವಭಾವದವುಗಳಾಗಿದ್ದು ದೇವಿಗೆ ಅರ್ಪಿಸಲು ಯೋಗ್ಯವಲ್ಲವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಹಣ್ಣುಗಳು ಸಾಮಾನ್ಯವಾಗಿ ಶಾಂತ, ಸಾತ್ವಿಕ ಹಾಗೂ ಪವಿತ್ರ ಪೂಜಾ ವಾತಾವರಣಕ್ಕೆ ತಕ್ಕಂತೆ ಇರದೇ ಇರುವುದರಿಂದ ದೇವಿಗೆ ಅರ್ಪಿಸಬಾರದು ಎಂಬ ನಂಬಿಕೆ ರೂಪುಗೊಂಡಿದೆ. ಒಣ ತೆಂಗಿನಕಾಯಿ, ಪೇರಲೆ ಹಾಗೂ ಅಂಜೂರ ಹಣ್ಣುಗಳು ಸಹ ಇದೇ ರೀತಿಯಾಗಿ ನವರಾತ್ರಿಯ ಅವಧಿಯಲ್ಲಿ ದೇವಿಗೆ ಅರ್ಪಿಸಲು ಅಯೋಗ್ಯವೆಂದು ಪರಿಗಣಿಸಲಾಗಿದೆ. ಭಕ್ತರು ದೇವಿಗೆ ಹಣ್ಣುಗಳನ್ನು ಅರ್ಪಿಸುವಾಗ ಅವುಗಳ ಶುದ್ಧತೆ ಮತ್ತು ತಾಜಾತನದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಕೊಳೆತ, ಹಾಳಾದ ಅಥವಾ ಹಳೆಯ ಹಣ್ಣುಗಳನ್ನು ದೇವಿಗೆ ಅರ್ಪಿಸುವುದನ್ನು ತಪ್ಪಿಸುವುದು ಅತ್ಯಂತ ಅಗತ್ಯ. ದೇವಿಗೆ ಅರ್ಪಿಸುವ ಪ್ರತಿಯೊಂದು ವಸ್ತು ಶುದ್ಧ, ತಾಜಾ ಮತ್ತು ಪವಿತ್ರವಾಗಿರಬೇಕು ಎಂಬುದು ಶಾಶ್ವತ ನಿಯಮ. ಏಕೆಂದರೆ ಭಕ್ತರು ದೇವರನ್ನು ಗೌರವಿಸಲು, ಆಕೆಯ ಅನುಗ್ರಹವನ್ನು ಪಡೆಯಲು ಶ್ರದ್ಧೆಯಿಂದ ಹಾಗೂ ನಿಷ್ಠೆಯಿಂದ ಪೂಜೆಯನ್ನು ಮಾಡುತ್ತಾರೆ. ನವರಾತ್ರಿಯಂತಹ ಪವಿತ್ರ ಸಮಯದಲ್ಲಿ ದೇವಿಗೆ ಅರ್ಪಿಸುವ ಪ್ರತಿಯೊಂದು ನೈವೇದ್ಯವೂ ಭಕ್ತಿಯ ಸಂಕೇತ, ಪಾವಿತ್ರ್ಯದ ಪ್ರತೀಕವಾಗಿರಬೇಕು. ಹಣ್ಣುಗಳ ಸ್ವಚ್ಛತೆ ಹಾಗೂ ಶ್ರೇಷ್ಠತೆಯನ್ನು ಕಾಪಾಡುವುದು ಭಕ್ತರ ಕರ್ತವ್ಯವಾಗಿದ್ದು, ಈ ಮೂಲಕ ದೇವಿ ದುರ್ಗೆಯ 9 ರೂಪಗಳಿಗೆ ಭಕ್ತರು ಅತ್ಯಂತ ಶ್ರದ್ಧೆಯಿಂದ ತಮ್ಮ ಪ್ರೀತಿಯನ್ನು ತೋರಿಸುತ್ತಾರೆ. ಈ ನಿಯಮಗಳನ್ನು ಪಾಲಿಸುವುದರಿಂದ ಪೂಜೆಯ ಫಲ ಹೆಚ್ಚಾಗುತ್ತದೆ, ಮನಸ್ಸು ಶುದ್ಧವಾಗಿರುತ್ತದೆ ಮತ್ತು ಭಕ್ತರ ಜೀವನದಲ್ಲಿ ಸಮೃದ್ಧಿ, ಶಾಂತಿ ಮತ್ತು ಸಂತೋಷ ಬೆಳೆಯುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ಈ ರೀತಿ ನವರಾತ್ರಿಯ ಅವಧಿಯಲ್ಲಿ ನಿಂಬೆ, ಹುಣಸೆ, ಒಣ ತೆಂಗಿನಕಾಯಿ, ಪೇರಲೆ ಅಥವಾ ಅಂಜೂರ ಹಣ್ಣುಗಳನ್ನು ದೇವಿಗೆ ಅರ್ಪಿಸಬಾರದು ಎಂಬ ನಿಯಮವನ್ನು ಪಾಲಿಸುವುದು ಭಕ್ತನ ಪಾವಿತ್ರ್ಯ, ಶ್ರದ್ಧೆ ಮತ್ತು ದೇವರ ಪ್ರೀತಿ ತೋರಿಸುವ ಒಂದು ವಿಧಾನವಾಗಿದೆ. ದೇವಿಗೆ ಅರ್ಪಿಸುವ ಪ್ರತಿಯೊಂದು ವಸ್ತುವು ತಾಜಾ, ಸ್ವಚ್ಛ ಮತ್ತು ಶ್ರದ್ಧೆಯಿಂದ ಕೂಡಿರಬೇಕು ಎಂಬ ಮೂಲತತ್ವವನ್ನು ಈ ಸಂಪ್ರದಾಯವು ನಮ್ಮೆಲ್ಲರಿಗೂ ನೆನಪಿಸುತ್ತದೆ. ನವರಾತ್ರಿಯ 9 ದಿನಗಳಲ್ಲಿ ದೇವಿಗೆ ದಾಳಿಂಬೆ ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ದಾಳಿಂಬೆ ಆರೋಗ್ಯ, ಶ್ರೇಯಸ್ಸು ಮತ್ತು ಸಮೃದ್ಧಿಯ ಸಂಕೇತವಾಗಿದ್ದು, ಇದನ್ನು ಅರ್ಪಿಸುವುದರಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಮರದ ಸೇಬು, ಬೆಲ್ ಹಣ್ಣು ದೇವಿಗೆ ಅತ್ಯಂತ ಪ್ರಿಯವಾಗಿದ್ದು, ಇದು ಶುದ್ಧತೆ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಇದರ ಅರ್ಪಣೆ ದೇವಿಯ ಕೃಪೆಯನ್ನು ಪಡೆಯಲು ಸಹಕಾರಿಯಾಗುತ್ತದೆ ಎಂದು ನಂಬಲಾಗಿದೆ. ಮಾವಿನ ಹಣ್ಣು ಭಾರತೀಯ ಸಂಪ್ರದಾಯದಲ್ಲಿ ಸಮೃದ್ಧಿಯ ಸಂಕೇತ. ಮಾವಿನ ಹಣ್ಣು ಅಥವಾ ಮಾವಿನ ಎಲೆಗಳು ಪೂಜಾ ಸ್ಥಳವನ್ನು ಅಲಂಕರಿಸಲು ಬಳಸುವ ಪದ್ಧತಿಗಳು ಹಳೆಯವು. ಸೀತಾಫಲವು ಸಾತ್ವಿಕತೆಯನ್ನು ಪ್ರತಿನಿಧಿಸುತ್ತದೆ. ನವರಾತ್ರಿಯ ಅವಧಿಯಲ್ಲಿ ಇದನ್ನು ಅರ್ಪಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಶ್ರದ್ಧೆ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ವಾಟರ್ ಚೆಸ್ಟ್ನಟ್, ಶಿಂಗಡ ಅಥವಾ ಪನೀರ್ ಹಣ್ಣು ಎಂದು ಕರೆಯಲಾಗುತ್ತದೆ, ಶಕ್ತಿ ಮತ್ತು ಆರೋಗ್ಯದ ಸಂಕೇತವಾಗಿದ್ದು, ಈ ಹಣ್ಣು ದೇವಿಗೆ ಅರ್ಪಿಸುವುದು ಶಕ್ತಿದಾಯಕ ಫಲವನ್ನು ನೀಡುತ್ತದೆ ಎಂದು ಭಕ್ತರು ಭಾವಿಸುತ್ತಾರೆ. ಹಸಿ ತೆಂಗಿನಕಾಯಿ ದೇವಿಗೆ ಅತ್ಯಂತ ಪವಿತ್ರವಾದ ನೈವೇದ್ಯಗಳಲ್ಲಿ ಒಂದು. ತೆಂಗಿನಕಾಯಿ ಶುದ್ಧತೆ, ಸಮೃದ್ಧಿ ಮತ್ತು ಸಂಪೂರ್ಣತೆಗೆ ಪ್ರತೀಕವಾಗಿದ್ದು, ನವರಾತ್ರಿಯ ಸಮಯದಲ್ಲಿ ಇದನ್ನು ಅರ್ಪಿಸುವುದು ಭಕ್ತರ ಮನಸ್ಸಿನ ಪಾವಿತ್ರ್ಯ ಮತ್ತು ದೇವಿಗೆ ಇರುವ ನಿಷ್ಠೆಯನ್ನು ತೋರಿಸುತ್ತದೆ. ಈ ರೀತಿ ನವರಾತ್ರಿಯ 9 ದಿನಗಳಲ್ಲಿ ದಾಳಿಂಬೆ, ಮರದ ಸೇಬು, ಮಾವು, ಸೀತಾಫಲ, ವಾಟರ್ ಚೆಸ್ಟ್ನಟ್ ಮತ್ತು ಹಸಿ ತೆಂಗಿನಕಾಯಿ ಅರ್ಪಿಸುವುದರಿಂದ ಭಕ್ತರ ಮನಸ್ಸು ಶಾಂತವಾಗುತ್ತದೆ, ದೇವರ ಅನುಗ್ರಹ ದೊರೆಯುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿ,
ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಶಕ್ತಿಗಳು ಹೆಚ್ಚಾಗುತ್ತವೆ ಎಂಬ ನಂಬಿಕೆ ಇದೆ. ಈ ಆಚರಣೆಗಳ ಮೂಲಕ ಭಕ್ತರು ದೇವಿಯ 9 ರೂಪಗಳಿಗೆ ತಮ್ಮ ಪ್ರೀತಿ ಮತ್ತು ಕೃತಜ್ಞತೆಯನ್ನು ಶುದ್ಧ ಮನಸ್ಸಿನಿಂದ ಅರ್ಪಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.